ನಮ್ಮೆಲ್ಲರ ಪ್ರೀತಿಯ ನಮ್ಮ ಹೆಮ್ಮೆಯ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಅರ್ಜುನ್ ಜನ್ಯ ಸರ್ ಆನ್ ಸ್ಟೇಜ್ ಪ್ಲೀಸ್. ಇದೀಗ ನಮ್ಮ ಕನ್ನಡದ ಹೆಮ್ಮೆಯ ಖ್ಯಾತ ಸಂಗೀತ ನಿರ್ದೇಶಕರೇ ಮುದ್ ಪುಟ್ಟಲಕ್ಷ್ಮಿನ ಲಾಂಚ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಂತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಇದು ನನಗೆ ಸರ್ಪ್ರೈಸು. ನಾನು 21 ಇಯರ್ಸ್ ಆಯ್ತು ಇಂಡಸ್ಟ್ರಿಗೆ ಬಂದು. ಫಸ್ಟ್ ಟೈಮ್ ಯಾವುದೋ ಲಾಂಚ್ ಅಂತ ಮಾಡ್ತಾ ಇರೋದು ನಂದೇ ಹಾಡ್ದು. ಆ್ಯಂಡ್ ಅದು ಅಯೋಗ್ಯ 2 ಮಾಡ್ತಾ ಇರೋದು ಖುಷಿ ಆಗ್ತಿದೆ. ಆ್ಯಂಡ್ ಸರ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ವಿ ಆರ್ ಸೋ ಪ್ರೌಡ್. ನೀವು ಈ ಮಣ್ಣಲ್ಲಿ ಹುಟ್ಟಿದ್ದು, ನಿಮ್ಮ ಈ ಫೈರು, ನಿಮ್ಮ ಒಂದು ಪ್ಯಾಷನ್ ಯಾವತ್ತೂ ಇನ್ಸ್ಪೈರಿಂಗ್ ಆಗಿರುತ್ತೆ. ಆ್ಯಂಡ್ ಮಹೇಶ್ ಅವ್ರಿಗೆ ಮೊದಲನೇ ವರ್ಷದ ಆ್ಯನಿವರ್ಸರಿ ಶುಭಾಶಯಗಳು. ಆ್ಯಂಡ್ ಇವರಿಬ್ಬರಿಗೋಸ್ಕರ ಈ ಹಾಡನ್ನು ಈಗ ಲಾಂಚ್ ಮಾಡ್ತೀವಿ. ಲೆಟ್ಸ್ ಲಾಂಚ್ ದ ಸಾಂಗ್. ಸರ್ ಮಾಸ್ತಿ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಮಾಸ್ತಿ ಸರ್ ಹಾರ್ಟ್ಲಿ ವೆಲ್ಕಮ್ ನಿಮಗೂ ಕೂಡ. ಚೇತನ್ ಸರ್ ಪ್ರೀತಿಯ ಸ್ವಾಗತ ನಿಮಗೂ ಕೂಡ. ಮುದ್ ಪುಟ್ಟಲಕ್ಷ್ಮಿ ತುಂಬಾನೇ ಚೆನ್ನಾಗಿದೆ ಆ ಪದಬಳಕೆಗಳೆಲ್ಲವೂ. ಆ್ಯಂಡ್ ಒಂದು ಸೊಗಡನ್ನು ಮತ್ತೆ ಹೇಳೋ ರೀತಿಯಲ್ಲಿ ಕೇಳಿಸುತ್ತೆ. ಏನಮ್ಮಿ ನೀವೇ ಬರ್ತಿದ್ರಿ, ಸೂಪರ್ ಹಿಟ್ ಆಗಿದೆ. ಇದೀಗ ಅದಕ್ಕೆ ಸೇರ್ಪಡೆ ಅಂತ ಅನಿಸುತ್ತೆ. ಹೇಗೆ ನಡೀತು ಈ ಲಿರಿಕ್ಸ್ ಪ್ರೋಸೆಸ್ ಎಲ್ಲ ಪ್ಲೀಸ್ ಹೇಳಿ. ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ಶುಭ ದಿನ, ಸತೀಶ್ ಸರ್ ಅವರ ಹುಟ್ಟುಹಬ್ಬ. ಸರ್ ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಇದೇ ಥರ ಸಿನಿಮಾಗಳನ್ನ ಮಾಡ್ತಾ ಇರಿ, ಬ್ಲಾಕ್ ಬಸ್ಟರ್ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರ್ತಾ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಗೆಳೆಯ ಮಹೇಶ್ ಅವ್ರದ್ದು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಶುಭವಾಗಲಿ ಗೆಳೆಯ. ನೀವು ಮಾಡೋ ಎಲ್ಲ ಸಿನಿಮಾಗಳು ಶುಭವಾಗಲಿ, ಗೆಲುವು ತಗೊಂಬನ್ನಿ, ಇಂಡಸ್ಟ್ರಿಗೆ ಹಿಟ್ ಸಿನಿಮಾಗಳು ಕೊಡ್ತಾ ಇರಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಈ ಹಾಡು ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲಿಗೆ ನಾನು ಅರ್ಜುನ್ ಜನ್ಯ ಸರ್ ಬಗ್ಗೆ ಮಾತಾಡಬೇಕು. ಯಾಕಂತಂದರೆ ಅವ್ರ ಸ್ಟುಡಿಯೋಯಿಂದ ಭಾಳಷ್ಟು ಜನ ಲಿರಿಕ್ಸಿಸ್ಟ್ ಲಾಂಚ್ ಆಗಿದ್ದಾರೆ, ಸಿಂಗರ್ಸ್ ಲಾಂಚ್ ಆಗಿದ್ದಾರೆ. ನನಗೆ ಮೊದಲನೇ ಬಾರಿ ಹಾಡು ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅರ್ಜುನ್ ಜನ್ಯ ಸರ್. ವರದನಾಯಕ ಸಿನಿಮಾದ ಬೈಟೆಯಿಂದ ಅಲ್ಲಿಂದ ಶುರುವಾದಂಥ ಜರ್ನಿ ಅಯೋಗ್ಯ 2 ತನಕ ಬಂದಿದೆ. ಅದಕ್ಕೆ ಯಾವಾಗಲೂ ಸಿಕ್ಕಿರಲಿಲ್ಲ, ಅವ್ರು ಬರೋದೇ ಇಲ್ಲ. ಸೊ ಮೊದಲಿಗೆ ಎದುರುಗಡೆ ಇದ್ದಾರೆ. ಸೊ ಅವ್ರ ಮುಂದೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಡು ಬಗ್ಗೆ ಹೇಳ್ಬೇಕು ಅಂತಂದರೆ ಒಂದು ಗ್ರಾಮೀಣ ಸೊಗಡಿನ ಒಂದು ಹಾಡು. ಆ್ಯಂಡ್ ಗೆಳೆಯನ್ ಬಗ್ಗೆ ನನಗೆ ಏನು ಖುಷಿ ಅನ್ಸುತ್ತೆ ಅಂದರೆ ಸಿನಿಮಾ ಪ್ರೀತಿ, ಸಿನಿಮಾನ ಅವ್ರು ಫೀಲ್ ಮಾಡೋ ರೀತಿ, ಆ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡೋ ರೀತಿ. ಏನಮ್ಮ ಅಯೋಗ್ಯದಲ್ಲೂ ಅಷ್ಟೇ, ನಾನು ಯೂಶ್ವಲಾಗಿ ನನ್ನ ಸಿನಿಮಾಗೆ ಮಾತ್ರ ಫುಲ್ ಸಿಂಗಲ್ ಕಾರ್ಡ್ ಬರ್ಕೊತೀನಿ, ಬೇರೆದು ಬರೆಯಲ್ಲ. ಬಟ್ ಗೆಳೆಯನಿಗೋಸ್ಕರ ಅಯೋಗ್ಯ ಬರೆದಿದ್ದು. ಆ್ಯಂಡ್ ಅಯೋಗ್ಯ 2 ಅಷ್ಟೇ ಎಲ್ಲ ಹಾಡುಗಳನ್ನೂ ಬರೆದಿದ್ದೀನಿ. ಅರ್ಜುನ್ ಜನ್ಯ ಸರ್ ಭಾಳ ವಿಭಿನ್ನವಾದಂಥ ಒಂದು ಟ್ಯೂನ್ಗಳನ್ನ ರಾಗ ಸಂಯೋಜನೆ ಮಾಡಿದ್ದಾರೆ, ಎಲ್ಲವೂ ಕೂಡ ವಿಶೇಷವಾಗಿದೆ. ಆ್ಯಂಡ್ ಕೆಲವೊಂದು ಜೋಡಿಗಳನ್ನ ಸ್ಕ್ರೀನಲ್ಲಿ ನೋಡೋಕೆ ಭಾಳ ಖುಷಿ ಅನಿಸುತ್ತೆ. ಆ ಸಾಲಿನಲ್ಲಿ ನೋಡೋದಾದರೆ ಸತೀಶ್ ಸರ್ ಮತ್ತು ರಚಿತಾ ಮ್ಯಾಮ್ ಸ್ಕ್ರೀನ್ಗೆ ಒಂದು ಎನರ್ಜಿ ಅಂತ ಅನ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ ಅನ್ಸುತ್ತೆ. ಅಂದ್ರೆ ಅವ್ರು ನೋಡ್ತಾನೆ, ಇಷ್ಟು ಸಾಂಗ್ 2 ಸಲ ನೋಡಿದ್ರು ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಸೊ ಆ ಥರದ್ದು ಒಂದು ಎನರ್ಜಿನ ತಗೊಂಡ್ಬರ್ತಾರೆ ಇಬ್ರು. ಸೊ ಭಾಳ ಖುಷಿ ಅನ್ಸುತ್ತೆ ಸಾಂಗ್ ನೋಡಿದಾಗ. ಆ್ಯಂಡ್ ಇದರಲ್ಲಿ ನಾನು ತುಂಬ ಪದಪ್ರಯೋಗ ಮಾಡ್ತಾ ಇರ್ತೀನಿ. ಸುಬ್ಬಲಕ್ಷ್ಮಿ ಅಂತ ಬರೆದಿದ್ದೆ, ಪುಟ್ಟಗೌರಿ ಅಂತ ಬರೆದಿದ್ದೆ ರಚಿತಾ ಅವ್ರಿಗೇನೆ ಭರ್ಜರಿ ಸಿನಿಮಾದಲ್ಲಿ. ಮತ್ತೆ ಪಸಂದಾಗವನೆ, ನಮ್ಮ ಹಳ್ಳಿ ಸೊಗಡಿನ ಪದಗಳನ್ನ ಹುಡುಕ್ತಾ ಇರ್ತೀನಿ. ಅದು ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ದೊಡ್ಡ ಹಿಟ್ ಆಗಿತ್ತು. ಇವಾಗ ಪುಟ್ಟಲಕ್ಷ್ಮಿ ಅಂತ ಅಂದ್ರೆ ಹಳೆಯ ಕಾಲದಲ್ಲಿ ಅಂದ್ರೆ ಗಾದೆಗಳ ಬಳಕೆ ಇವಾಗ ಕಮ್ಮಿ ಆಗಿದೆ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂತ ಕರೆಯೋರು, ಗಾದೆ ಹೆಸರೇನು ಅಂತ ಹಣೆ ಬಟ್ನ. ಸೊ ಬಹಳ ಮುದ್ದ ಕಾಣಿಸುತ್ತೆ ಅಂತ, ಅದರಿಂದಾಗಿ ಆ ಪುಟ್ಟಲಕ್ಷ್ಮಿ ಆ ಒಂದು ಪಾತ್ರಕ್ಕೇನೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ರಚಿತಾ ಅವರು. ಆ್ಯಂಡ್ ಎಲ್ಲರೂ ಕೂಡ ಹಾಡನ್ನ ನೋಡಿ ಹಾರೈಸಿ. ಆ್ಯಂಡ್ ಎಲ್ಲ ಹಾಡುಗಳು ಮುಂದೆ ಬರ್ತಾ ಹೋಗುತ್ತೆ, ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆಗಸ್ಟ್ 14ನೇ ತಾರೀಕು ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಬರ್ಡೇ ಸರ್. ಒಂದಷ್ಟು ಬರೀತಿದ್ವಿ, ಸಲಗ, ಭೀಮಾ, ಟಗರು. ಅಂದರೆ ಈಗ ಟಗರು ಎಲ್ಲ ಬರೆದಾಗ ಒಂದಷ್ಟು ಮಾಸ್ ಸಿನಿಮಾಗಳು ಎಲ್ಲ ಮಚ್ಚು ರೌಡಿಗಳ ಜೊತೆ ಕಾಲ ಕಳೆಯುವಂಥ ಸಮಯ. ಆವಾಗ ಮಹೇಶ್ ನನಗೆ ಬಾಣ ಮಂಡ್ಯಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಸ್ವಲ್ಪ ರೈತರ ಜೊತೆ ಒಂದು ಒಳ್ಳೆ ಸಾಹಿತಿಗಳ ಜೊತೆ ಬಿಟ್ಟರು. ಥ್ಯಾಂಕ್ ಯು ಮಹೇಶ್. ಇವತ್ತು ನೆನಪಿದೆ, ಯೋಗರಾಜ್ ಭಟ್ ಸರ್ ಆಫೀಸ್ ಎದುರುಗಡೆ ಪಾರ್ಕಲ್ಲಿ ನಾವಿಬ್ರು ಮಾತಾಡಿಕೊಂಡು ಪೇಪರು ಪೆನ್ ಹಿಡ್ಕೊಂಡು ಮಹೇಶ್ ಅಣ್ಣ ಹಿಂಗೆ ಮಾಡೋಣ ಅಂತ ಮಾಡಿದ್ದು. ಏಕೆಂದರೆ ಎಷ್ಟೋ ಜನ ನಿರ್ದೇಶಕರುಗಳನ್ನ ನಾವು ನೋಡ್ತೀವಿ, ಮೊದಲನೇ ಚಿತ್ರ
ಅದೇನಾದ್ರೂ ಹೆಚ್ಚು ಕಮ್ಮಿ ಹಂಗಾದ್ರೆ ಅವ್ರ ಕೆರಿಯರೇ ಪೆಟ್ಟಾಗ್ಬಿಡುತ್ತೆ. ತುಂಬಾ ಜನ ನಿರ್ದೇಶಕರುಗಳು ನೋಡ್ತೀವಿ. ಆದ್ರೆ ಇಂಥ ಇದರಲ್ಲಿ ಮಹೇಶ್ ಗ್ರಹಿಸಿದ್ದ, ಇದು ನನ್ನ ಅಂದರು ಇಲ್ಲ ಬಾಹರು ಅಂತ ಒಂದು ಕಾರ್ಡ್ ಇಟ್ಕೊಂಡು ಆಡಿದ್ದಂತ ಆಟ. ಮತ್ತೆ ಸತೀಶ್ ಸಾರು ನಿಜಕ್ಕೂ ತಿಳ್ಕೊಬೇಕು, ಇಲ್ಲ ಮಹೇಶ್ ನೀನ್ ಮಾಡ್ತೀಯ ಮಾಡು ಅಂತ ಬೆಂತಟಿ. ಆ ಒಂದಷ್ಟು ಹರ್ಡಲ್ಸ್ ಇದ್ರು ತನ್ನ ಆಫೀಸಲ್ಲಿ ಇಟ್ಕೊಂಡು ಮಹೇಶ್ನ ಒಂದು ಪೋಷಣೆ ಮಾಡಿದ್ದು, ಬೆಂತಟ್ಟಿದ್ದು. ನಿಜಕ್ಕೂ ಇವತ್ತು ನಿಮ್ಮ ಬರ್ತ್ಡೇ ದಿನ ಇದನ್ನ ನೆನೆಸ್ಕೋಬೇಕು ಸರ್. ಇವತ್ತು ಅದೇ ಒಂದು ಚಾರ್ಮ್ ಅಯೋಗ್ಯ 2. ಯಾಕಂದ್ರೆ ಯಾವತ್ತು ಪ್ರೇಮ ಕಥೆಗಳು, ಹಾಸ್ಯ ಕಥೆಗಳು ಅದು ಯಾವತ್ತೂ ಎಟ್ಕೋವಂಥದ್ದು, ಜನಗಳಿಗೆ ಇಷ್ಟ ಆಗುವಂಥದ್ದು. ಯಾಕಂದ್ರೆ ಜನ ಬರೋದೇ ಸಿನಿಮಾದಲ್ಲಿ ಒಂದು 2 ಅವರ್ ತಮ್ಮ ಒಂದು ಗೋಜಲುಗಳನ್ನ ಕಡಿಮೆ ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ. ಸೊ ಅಲ್ಲಿ ಒಂದು ನವಿರಾದ ಹಾಸ್ಯ ಮತ್ತೆ ನಮ್ಮ ರಚಿತಾ ಮೇಡಮ್ ಥರದ್ದು ಒಂದು ಎಕ್ಸ್ಪ್ರೆಷನ್ ಇರೋವಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್. ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಚೇತನ್. ಆ ಪದಗಳು ನನಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಅದೊಂದು ಸೊಗಡು ತುಂಬಾನೇ ಚೆನ್ನಾಗಿದೆ. ಇನ್ನು ಅರ್ಜುನ್ ಜನ್ಯ ಸರ್ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ. ಹ್ಯಾಟ್ಸ್ ಆಫ್ ಸರ್. ಯಾಕೆಂದ್ರೆ ನೀವು ಕೊಡೋ ಒಂದು ಪ್ರತಿಯೊಂದು ಟ್ಯೂನ್ಗೂ ಕಾಯ್ತಾ ಇದ್ದಾರೆ. ಅದನ್ನ ನೀವು ತುಂಬಾ ಚೆನ್ನಾಗಿ ಎತ್ಕೊಂಡು ಹೋಗಿದ್ದೀರಾ. ಅದಕ್ಕೆ ಸಿದ್ಧ ಶ್ರೀರಾಮ್ ಅಂತ ಒಬ್ಬ ಆ ಒಂದು ಕಂಠ ಇದೆಯಲ್ಲ, ಅದು ಸತೀಶ್ ಸರ್ಗಂತೂ ತುಂಬಾ ಚೆನ್ನಾಗಿ ಆಪ್ಟ್ ಆಗಿದೆ. ಮತ್ತೆ ಇವತ್ತು ಜನ್ಮದಿನ ಸತೀಶ್ ಸರ್ದು. ಒಂದು ವಿಷಯ ನಾನು ಹೇಳಬೇಕು, ಒಬ್ಬ ವ್ಯಕ್ತಿ ಕೋಪನೇ ಆಗ್ಲಿ ಪ್ರೀತಿನೇ ಆಗ್ಲಿ ಯಾವ ಹೊರಚೆಲ್ಲೋದಿದೆಯಲ್ಲ, ಆ ಒಂದು ಇದರಲ್ಲಿ ಸತೀಶ್ ಸರ್ ತುಂಬಾ ಈ ತಪ್ಪು ಅಂದ್ರೆ ತಪ್ಪು ಅಷ್ಟೇ. ನಿನ್ನನ್ನು ಪ್ರೀತಿಸ್ತೀನಿ ಅಂದ್ರೆ ಪ್ರೀತಿಸ್ತೀನಿ, ನೀನು ಯಾರೇ ಆಗಿರು. ಅದು ಖಂಡಿಸೋದು ಮತ್ತೆ ಪ್ರೋತ್ಸಾಹಿಸೋದು ಎರಡೂ ಅವರಲ್ಲಿದೆ. ಇವತ್ತಿಗೂ ನನಗೆ ನೆನಪಿದೆ, ಆಯಪ್ಪ ಯಾವತ್ತು ಗೆದ್ದ ಅಂದ್ರೆ ಅವ್ರ ತಾಯಿ ತುಂಬಾ ಇದರಲ್ಲಿದ್ರು, ಅಂದ್ರೆ ಬೆಡ್ ರಿಡನ್ ಆಗಿದ್ರು. ಅವರು ಯಾವುದೇ ಹಾಸ್ಪಿಟಲ್ಗೆ ಆಕೆನ ಸೇರಿಸ್ಲಿಲ್ಲ, ಸೀದಾ ಕರ್ಕೊಂಡು ಬಂದ್ರು. ನೀನ್ ಇರೋವರೆಗೂ ನನ್ನ ಜೊತೆಗಿರ್ಬೇಕಮ್ಮ ಅಂತ. ನಾವು ಇವತ್ತಿಗೂ ಎಲ್ಲಾದ್ರೂ ಒಂದು ಹೋಗ್ಬೇಕು ಅಂದ್ರೆ ಅಮ್ಮ ಬರ್ತೀನಿ ಅಂದ್ರು, ಅವರು ಹಿಂಗ್ ವೇವ್ ಮಾಡ್ತಿದ್ರು. ಯಾವುದೇ ಒಂದು ವೈರುಗಳು ಮತ್ತೊಂದು ಮೆಡಿಸಿನ್ ಎಲ್ಲ ಇರ್ಲಿಲ್ಲ. ಪ್ರೀತಿಯಿಂದಲೇ ಸಾಕಿದ್ರು, ಪ್ರೀತಿಯಿಂದಲೇ ನೋಡ್ಕೊಂಡ್ಲು. ತಾಯಿ ತನ್ನ ಮಗನ್ನ ಹೇಗ್ ನೋಡ್ಕೋತಾರೋ ಮಗ ತಾಯಿನ ಆ ಮಗು ತರ ನೋಡ್ಕೊಂಡಿದ್ದು ನಿಜಕ್ಕೂ ಅದೆಲ್ಲ ನೆನೆಸ್ಕೊಂಡಾಗ ಸರ್ ನಿಜಕ್ಕೂ ಇನ್ಸ್ಪಿರೇಷನ್. ನೀವು ಅಂತ ಬಂದಾಗ ಇಷ್ಟು ಜನ ತಂತ್ರಜ್ಞರು, ಇಷ್ಟು ಜನ ಕಲಾವಿದರು ಎಲ್ಲ ಅಯೋಗ್ಯ 2 ಅನ್ನೋ ಸಿನಿಮಾದಲ್ಲಿ ಕಾಣಿಸಿರ್ತಾರೆ. ಮುನೇಗೌಡ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಒಂದು ಬಡ್ಜೆಟ್ ಅಂತ ಇರುತ್ತೆ, ಅದನ್ನ ಮೀರಿನೋ ಮತ್ತೊಂದು ಆದ್ರೂ ಮಹೇಶ್ಗೆ ನೀವು ಸಾಥ್ ಕೊಟ್ಟಿದ್ದು, ಮತ್ತೆ ಮಹೇಶು ಅದನ್ನ ಉಳಿಸ್ಕೊಂಡು ಹೋಗ್ತಾ ಇರೋದು. ಅದೇನೇ ಕಷ್ಟಗಳು ಮತ್ತೊಂದು ಇದ್ರು ಇವತ್ತು ಈ ಹಾಡ್ ನೋಡಿದಾಗ ನಮ್ಗಳಿಗೆ ತುಂಬಾನೇ ಖುಷಿ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ರುಚಿತಾ ಮೇಡಮ್, ಯಾವಾಗಲೂ ನಾಯಕರಿಗೆ ಒಂದು ದಂಡ್ ಇದ್ದೇ ಇರ್ತಾರೆ, ಅದು ಆ ಕಾಲದಿಂದಲೂ ಬಂದಿರೋದು. ಬಟ್ ಕೆಲವೇ ಹೀರೋಯಿನ್ಗಳು ಒಂದು ಕನ್ನಡಿಗರನ್ನ ಸೆಳ್ಕೊಳೋದು, ಅನ್ಯ ಭಾಷಿಕರನ್ನು ಸೆಳ್ಕೊಳೋದು, ಅದು ನಿಮ್ಮ ಕಲೆಯಿಂದ ಮಾತ್ರ ಇದು ಸಾಧ್ಯ. ಏಕೆಂದ್ರೆ ಅದು ಒಂದು ಹಂಬಲ್ನೆಸ್ ನೀವು ಮಾಡ್ಕೊಂಡ್ ಬಂದಿರೋದು. ಮತ್ತೆ ನನಗೆ ಗೊತ್ತಿಲ್ಲ, ನಿರ್ಮಾಪಕರನ್ನು ಕೂಡ ಒಬ್ಬ ನಿರ್ದೇಶಕರಿಗೆ ಶಿಫಾರಸ್ ಮಾಡೋದು ದೊಡ್ಡತನ ಮೇಡಮ್. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ, ಕೇರಳನ ಕನ್ನಡಿಗರ ಸ್ವಂತ ನಾಡು ಅಂದ್ರೆ ದೇವರ ಸ್ವಂತ ನಾಡು ಅಂತಾರೆ. ಬಟ್ ನಮಗೆ ನಮ್ಮ ಕರ್ನಾಟಕದ ಮಟ್ಟಕ್ಕೆ ಮಂಡ್ಯ, ಈ ಸಕಲೇಶ್ಪುರ, ಈ ಶಿವಮೊಗ್ಗ, ಈ ನಾಡುಗಳಿದೆಯಲ್ಲ ಹಸಿರಿನ ಜೊತೆ ಇರುವಂಥದ್ದು. ಸೊ ಈ ಒಂದು ಪ್ರದೇಶಗಳಲ್ಲಿ ನಮ್ಮ ಅಯೋಗ್ಯ 2 ಚಿತ್ರಿತ ಆಗಿರೋದು ತುಂಬಾನೇ ಚೆನ್ನಾಗಿದೆ. ಮತ್ತೆ ಹೇಳ್ತಾ ಹೋದ್ರೆ ತುಂಬಾ ಜನ ಕಲಾವಿದರಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಮಹೇಶ್ ಜೊತೆ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹೆಚ್ಚು ಮಾತಾಡಿದೆ.